ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ನಮ್ಮ ಅಡುಗೆ ಮನೇನ ಹೇಗೆ ಮೇಂಟೈನ್ ಮಾಡ್ತೀನಿ ಅಂತ ಕೆಲವು ವಿಚಾರಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನಾನು ಮಲಗತ್ತಿಗೆ ಏನು ಮಾಡ್ತೀನಿ, ಸ್ಟವ್ನ ಫುಲ್ಲು ಕ್ಲೀನ್ ಮಾಡಿ ಅಡುಗೆ ಮನೆ ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋದು ಫ್ರೆಂಡ್ಸ್. ಏಕೆಂದರೆ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಮುಖಕ್ಕೆಲ್ಲ ತೊಳೆದು ಬರೋದು ಅಡುಗೆ ಮನೆಗೇ, ತಿಂಡಿ ಅಡುಗೆ ಮಾಡೋಕ್ಕೆ ಅಂತ. ಹಾಗಾಗಿ ಅದು ನೀಟಾಗಿದ್ದರೆ ನನಗೂ ಒಂಥರ ಖುಷಿಯಾಗುತ್ತೆ. ನೋಡಿ, ಇದನ್ನೆಲ್ಲ ನೈಟ್ ಮಲಗತ್ತಿಗೆ ನಾವು ಎಲ್ಲ ಥರ ಅಡುಗೆ ಮಾಡಿರ್ತೀವಿ, ಒಗ್ಗರಣೆ ಅದು ಇದು ಆಯಿಲ್ದು ಎಲ್ಲ ಸಿಡ್ದಿರುತ್ತೆ, ಗಲೀಜಾಗಿರುತ್ತೆ. ಅದನ್ನು ಅಡುಗೆ ಸೋಡಾ ಹಾಕಿ ನಾನು ಕ್ಲೀನ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇನ್ನೊಂದು ಟಿಪ್ಸ್ ನಿಮ್ಗೆ ಹೇಳಬೇಕು. ಏನು ಅಂದರೆ, ಒಂದೊಂದು ಸಲ ಇಲ್ಲಿ 4 ಸ್ಟವ್ ಇರೋದು, ನಮ್ಮದು 4 ಬರ್ನಲ್ಲಿರೋ ಸ್ಟವ್ ಇದೆ. ಇದು ಒಂದೊಂದು ಸಲ ಫ್ಲೇಮು ಉರಿ ಸಣ್ಣ ಆಗಿಬಿಡುತ್ತೆ ಫ್ರೆಂಡ್ಸ್. ಆವಾಗ ನನಗೆ ತುಂಬ ಟೆನ್ಷನ್ ಆಗೋದು, ಏನು ಮಾಡೋದು ಅಂತ. ಅವಾಗ ನನ್ನ ಫ್ರೆಂಡ್ ಒಬ್ರು ಏನು ಮಾಡಿದ್ರು, ಹಿಂಗೆ ಸರ್ವಿಸ್ ಅವ್ರು ಬಂದಾಗ ಅದು ಹೇಳ್ಕೊಟ್ಟಿದ್ದಾರೆ, ಆ ಥರ ಮಾಡಿದ್ರೆ ಫ್ಲೇಮ್ ದೊಡ್ಡ ಆಗುತ್ತೆ ಅಂತ. ಅದು ಯಾವ ಥರ ಅಂದರೆ, ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ. ನೋಡಿ, ಎಲ್ಲ ತೆಗೆದು ಇಟ್ಟಿದ್ದೀನಿ ಇಲ್ಲಿ. ನೋಡಿ, ಇಟ್ಟಿದ್ದೀನಿ ಇಲ್ಲಿ. ಇಲ್ಲೊಂದು ಸಣ್ಣ ಹೋಲಿದೆ, ಕಾಣಿಸ್ತಿದೆಯಾ? ಇದರಲ್ಲಿ ಡಸ್ಟ್ ಸೇರ್ಕೊಳುತ್ತಂತೆ ಇದರಲ್ಲಿ. ಆವಾಗ ಫ್ಲೇಮು ಉರಿ ಸಣ್ಣ ಆಗುತ್ತೆ ಅಂತ ಹೇಳಿದ್ರಂಥವ್ರು. ಅದನ್ನು ಸಣ್ಣ ಗುಂಡ್ಪಿನ್ ತೊಗೊಂಡು, ಅವರ ಬೇರೆ ಏನೋ ಇಟ್ಕೊಂಡಿರ್ತಾರೆ ಅವ್ರ ಹತ್ರ. ಆದರೆ ನಾವು ಮನೇಲಿ ಸಣ್ಣದು ಗುಂಡ್ಪಿನ್ ಇರುತ್ತೆ, ಅದನ್ನು ಇದರೊಳಗಡೆ ಹಾಕಿ ಈ ಥರ ಮಾಡಿದಾಗ ಅದರಲ್ಲಿ ಏನಾದರೂ ಅಂದರೆ ಡಸ್ಟ್ ಸಣ್ಣದು ಸೇರಿದರೆ ಹೊಟ್ಟೋಗುತ್ತೆ. ಆ ಥರ ನಾನು ಅವ್ರು ಹೇಳಿದಾಗ ಅದನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆವಾಗ ಉರಿನೂ ದೊಡ್ಡ ಆಗುತ್ತೆ. ಹಾಗಾಗಿ ಈಗ ನನಗೆ ಸರ್ವಿಸ್ ಅವ್ರದ್ದು ಏನಾಗುತ್ತೆ ಇಲ್ಲ. ಮತ್ತು ನೋಡಿ, ಇದೆಲ್ಲ ನಾನು ಒಂದು ಸಲ ಟ್ರಯಲ್ ಮಾಡಿದ್ದೆ. ಇದು ಇಲ್ಲಿ ಕಾಣಿಸ್ತಾ ಇದೆಯಾ ನಟ್ಗಳು, ಇದನ್ನೆಲ್ಲ ಬಿಚ್ಚಿ ಒಂದು ಸಲ ನೋಡಿದ್ದೆ. ಆವಾಗ ಫುಲ್ ಇದೆಲ್ಲ ಎದ್ದೇಳುತ್ತೆ, ಇದೆಲ್ಲ ಸಪ್ರೇಟ್ ಬರುತ್ತೆ. ಆವಾಗೆಲ್ಲ ಅದನ್ನೆಲ್ಲ ನಾವೇ ಕ್ಲೀನ್ ಮಾಡ್ಕೋಬೋದು. ಅಂದರೆ ಬೇರೆ ಏನೂ ಎಕ್ಸ್ಟ್ರಾ ಕೆಲಸ ಇರಲ್ಲ, ಫ್ರೀಯಾಗಿರ್ತೀವಿ. ಆ ಟೈಮಲ್ಲಿ ನಾನು ಇದನ್ನು ಮಾಡ್ತೀನಿ. ನಾನೇನು ಮಾಡ್ತೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಅಷ್ಟೇ. ಮತ್ತು ಈ ಸ್ಟವ್ ತೊಗೊಂಡು 12 ವರ್ಷ ಆಯಿತು ಫ್ರೆಂಡ್ಸ್. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಮತ್ತು ಈ ಬೇಗ ಬೇಗ ಅಡುಗೆನೂ ಆಗೋಗುತ್ತೆ. 4 ಬರ್ನಲ್ಲಿರೋದ್ರಿಂದ ಅಡುಗೆನೂ ಬೇಗ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಇನ್ನೊಂದು ಹೇಳ್ತೀನಿ ನಿಮಗೆ. ಮತ್ತು ನೈಟ್ ಮಲಗತ್ತಿಗೆ ನಾನೇನು ಮಾಡ್ತೀನಿ, ಇದು ಪಾತ್ರೆ ತೊಳಿತೀವಿ ನಾನು ಸ್ಕ್ರಬ್ಬು, ಅದನ್ನು ಕುದಿಯೋ ನೀರು ಮತ್ತು ಅಡುಗೆ ಸೋಡಾ ಹಾಕಿ ನೆನೆಸಿ ಇಟ್ಬಿಡ್ತೀನಿ ನೈಟು. ಅದು ಏನಾಗುತ್ತೆ, ಈಗ ನಾವು ಪಾತ್ರೆಗಳು ಎಲ್ಲ ಥರ ಪಾತ್ರೆಗಳು ತೊಳಿತಿರ್ತೀವಿ, ಅದು ಒಂಥರ ವಾಸನೆ ಇರುತ್ತೆ. ಅದೆಲ್ಲ ಕ್ಲೀನಾಗಿ ತುಂಬ ನೀಟಾಗುತ್ತೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿದೆ ಟಿಪ್ಸು. ಹೀಗೆ ಯಾವುದೋ ಯೂಟ್ಯೂಬ್ ಚಾನಲ್ ನೋಡಿ ನಾನು ಅದನ್ನು ತುಂಬ ವರ್ಷದಿಂದ ಮಾಡ್ತಾಯಿದ್ದೀನಿ. ಮತ್ತು ಇದು ಶಿಂಕಿಗೂ ಅಷ್ಟೇ ಫ್ರೆಂಡ್ಸ್. ನೋಡಿ, ಇದು ಡಿಮಾರ್ಟಲ್ಲಿ ಸಿಗುತ್ತೆ ಕ್ಯಾಪು. ಇದು ಎಂಥ ಚಿಕ್ಕ ಗಲೀಜಿದ್ರೂ ಇದರಲ್ಲಿ ಸೇರಿಕೊಳ್ಳುತ್ತೆ. ಆವಾಗ ಅದನ್ನು ತೆಗೆದು ನಾವು ಡಸ್ಟ್ಬಿನ್ಗೆ ಹಾಕ್ಬೋದು. ಯಾಕೆ ಅಂದರೆ ಈ ಶಿಂಕು ನೀಟಾಗಿರುತ್ತೆ ಫ್ರೆಂಡ್ಸ್, ಯಾವುದೇ ಥರ ಕೆಟ್ಟ ವಾಸನೆ ಬರೋಲ್ಲ. ಇದು ತುಂಬ ಯೂಸ್ ಆಯಿತು ನನಗೆ. ಇನ್ನೊಂದು ವಿಚಾರ ಏನಂದರೆ, ಇದು ನಾವು ತರಕಾರಿ ಎಲ್ಲ ಹೆಚ್ಚ್ತೀವಲ್ಲ ಫ್ರೆಂಡ್ಸ್, ಸಾಮಾನ್ಯ ಇದಕ್ಕೆ ತರಕಾರಿ ಎಲ್ಲ ಹೆಚ್ಚಾದಮೇಲೆ ನಾನು ಏನು ಮಾಡ್ತೀನಿ, ಇದನ್ನು ಸ್ವಲ್ಪ ಸಣ್ಣ ಉಪ್ಪು ಹಾಕಿ ಈ ಥರ ಎಲ್ಲ ಸವರ್ಬಿಟ್ಟು ಹಂಗೆ ಇಟ್ಬಿಡ್ತೀನಿ. ಅಂದರೆ ಒದ್ದೆ ಇರುತ್ತಲ್ಲ, ಇಟ್ಬಿಟ್ಟು ಒಂದು 1/4 ಗಂಟೆ ಬಿಡ್ತೀನಿ. 1/4 ಗಂಟೆ ಬಿಟ್ಬಿಟ್ಟು ಇದನ್ನು ತೊಳೆದ್ಬಿಟ್ಟು ಏನು ಮಾಡ್ತೀನಿ ಅಂದರೆ, ಫ್ರೆಂಡ್ಸ್ ಇಲ್ಲಿ ಈ ಥರ ಇಡಬೇಕು. ಅಂದರೆ ಇಲ್ಲಿ ನಾವು ಅಡುಗೆ ಮಾಡ್ತಾ ಇರ್ತೀವಿ ಆಯಿತಾ, ಆವಾಗ ಹಿಂದೆಗಡೆ ಆ ಥರ ಹಿಂದೆ ಇಟ್ಟರೆ ಅದೇನಾಗುತ್ತೆ, ಫುಲ್ಲು ಡ್ರೈ ಆಗುತ್ತೆ. ಆವಾಗ ಅದು ಎತ್ತಿಕ್ಬೋದು ಡ್ರೈ ಆದಮೇಲೆ. ಅಂದರೆ ನೀಟಾಗಿರುತ್ತೆ ಅಂತ ನನ್ನ ಅನಿಸಿಕೆ, ಹೇಳ್ತಾರೆ ನಿಮ್ಮ ಹತ್ರ. ನೀಟಾಗಿರುತ್ತೆ, ಆ ಥರ ಮಾಡ್ತೀನಿ ನಾನು. ಮತ್ತು ಇದು ಮರದ್ದಾಗಿರೋದ್ರಿಂದ ನಾನು ಅವಾಗವಾಗ ಚೇಂಜ್ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್. ತುಂಬ ಗಲೀಜಾಗೋ ತನಕ ನಾನು ಇಟ್ಕೊಳ್ಳಲ್ಲ. ಏಕೆಂದರೆ ನಾವು ಮಾಡೋ ಅಡುಗೆ ಮನೆ ಅಡುಗೆ ಅಲ್ವ, ನಮ್ಮದು ಹೈಜಿನಿಕ್ ಆಗಿರಬೇಕು. ಅಂದರೆ ಇರೋದ್ರಲ್ಲಿ ಸ್ವಲ್ಪ ಹೈಜಿನಿಕ್ಕಾಗಿ ಮಾಡೋಣ ಅಂತ ನಾನು ಆ ಥರ ಎಲ್ಲ ಕೆಲವು ಇದನ್ನು ಕ್ಲೀನಿಂಗ್ ಕಡೆ ಗಮನ ಕೊಡ್ತೀನಿ. ನಿಮಗೂ ಇದು ಇಷ್ಟ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ನನಗೇನು ಅನಿಸುತ್ತೆ, ಕೆಲವು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂಥ ವಿಚಾರಗಳನ್ನೆಲ್ಲ ಶೇರ್ ಮಾಡ್ಕೋತೀನಿ. ನಂದು ಹೊಸ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾದರೂ ನನಗೆ ಹೇಳಬೇಕು ಅಂದರೆ ಕಮೆಂಟ್ ಹಾಕಿ. ಓಕೆ ಫ್ರೆಂಡ್ಸ್,
ಥ್ಯಾಂಕ್ ಯು ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದವ್ರಿಗೆಲ್ಲ.